ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮನೆಯಲ್ಲಿ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡೋದು ಹಾಲ್ಕೋವನ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ತುಂಬ ವರ್ಷಗಳಂದರೆ ಒಂದು 19 ಕಿಡ್ಸ್ ಆ ಒಂದು ಏಜಲ್ಲಿ ನಾವು ತುಂಬಾ ತಿಂದಿರ್ತೀವಿ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಒಂದು ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಅಷ್ಟು ಅವೈಲಬಲ್ ಇರೋದಿಲ್ಲ. ಸೊ ಈಗ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹಾಲ್ಕೋವಾ ಮಾಡಲಿಕ್ಕೆ ಸಾಮಾನ್ಯವಾಗಿ ಮೈದಾದಲ್ಲಿ ಮಾಡ್ತಾರೆ. ಸೊ ಮೈದಾ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ನಾನಿವತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆನಲ್ಲಿ ಮಾಡೋಣ ಅಂತ ಹೇಳಿ ನಾನು ಏನು ಈ ಕಪ್ಪಲ್ಲಿ ಅಂದರೆ ಒಂದು ಗ್ಲಾಸ್ ಟೀ ಗ್ಲಾಸಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡಬೇಕು ಅಂದರೆ ಇಂಗ್ರೀಡಿಯೆಂಟ್ಸನ್ನು ಡಬಲ್ ಮಾಡಿಕೊಡಿ, ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಲೋಟ ಮೆಜರ್ಮೆಂಟ್ಗೆ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಫ್ರೆಶ್ ಹುರ್ಗಡ್ಲೆನೇ ತೊಗೊಳ್ಳಿ, ಏಕೆಂದರೆ ಅದು ತುಂಬ ಕ್ರಿಸ್ಪಿನೆಸ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪೌಡರ್ ಮಾಡಲಿಕ್ಕೆ ತುಂಬ ಈಸಿ. ಸೊ ಅದ್ರ ಜೊತೆಗೇ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ನಾನಿಲ್ಲಿ ನಂದಿನಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ತುಪ್ಪ ಎಷ್ಟು ಹಾಕಬೇಕಪ್ಪ ಅಂತಂದರೆ, ನಾವು ಯಾವ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಅಥವಾ ಲೋಟದಲ್ಲಿ ತೊಗೊಂಡಿದ್ದೀವಿ ಅದರ ಅರ್ಧ ಲೋಟದಷ್ಟು ತುಪ್ಪವನ್ನು ಹಾಕ್ಕೊಳ್ತೀವಿ. ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಒಂದು 3 ರಿಂದ 4 ನಿಮಿಷದಲ್ಲಿ ಈ ಒಂದು ಹಾಲ್ಕೋವನ ಮಾಡ್ಕೊಬೋದು. ಮೊದಲನೇದಾಗಿ ನಾನಿಲ್ಲಿ ಸಣ್ಣದಾದಂತಹ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾವು ಪೌಡರ್ ಮಾಡಲಿಕ್ಕೆ ಜಾರ್ ಒಳಗಡೆ ಹುರ್ಗಡ್ಲೆನ ಸೇರಿಸ್ಕೊಂಡು ಜೊತೆಯಲ್ಲೇ ಏಲಕ್ಕಿ ಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪೌಡರ್ ಇದ್ದರೆ ಪೌಡರ್ನ ಬಳಸ್ಕೊಬೋದು, ಹಾಗೆ ಸಕ್ಕರೆ ಕೂಡ ಸೇರಿಸ್ಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೊಬೇಕು. ಅಕಸ್ಮಾತ್ ಫೈನ್ ಪೌಡರ್ ಆಗಲಿಲ್ಲ ಅಂದರೆ ಜರಡಿ ಹಿಡ್ಕೊಳ್ಳಿ. ಸೊ ನಾನು ಫೈನ್ ಪೌಡರ್ ಆಗಲಿಲ್ಲ ಅಂತ ಅಂದರೆ ಜರಡಿ ಖಂಡಿತವಾಗಿ ಹಿಡಿತೀನಿ. ಸೊ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ರೆಡಿ ಇದೆ, ನೋಡ್ತಾ ಇರ್ಬೋದು. ಫೈನ್ ಪೌಡರ್ ಆಗಿದೆ. ಅಂದರೆ ನಾನು ಜರಡಿ ಹಿಡಿತಾ ಇರೋದು ಏನಕ್ಕಪ್ಪ ಅಂದರೆ, ನಾನು ಏಲಕ್ಕಿ ಕಾಯಿ ಹಾಕಿದ್ದೆ ಅಲ್ವಾ, ಮತ್ತು ಮಧ್ಯದಲ್ಲಿ ಏನಾದರೂ ಒಂದು ಪೌಡರ್ ಆಗಿಲ್ಲ ಅಂತ ಹೇಳಿದೆ, ಆಗಲಿ ಅಂತ ಹೇಳಿ ನೋಡ್ತಾ ಇರ್ಬೋದು. ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಜರಡಿ ಹಿಡಿದ ಮೇಲೆ ಈ ಥರ ಬಂದಿದೆ. ಇದನ್ನು ನಾವು ಹಾಕ್ಲಿಕ್ಕೆ ಹೋಗಬಾರ್ದು, ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ತುಪ್ಪವನ್ನು ಕಾಯ್ಲಿಕ್ಕಿಡೋಣ. ನಾನಿಲ್ಲಿ ಪ್ಯಾನನ್ನು ಇಟ್ಟಿದ್ದೇನೆ. ಈಗ ಅದೇ ಪ್ಯಾನ್ಗೆ ಅರ್ಧ ಗ್ಲಾಸಷ್ಟು ತುಪ್ಪವನ್ನು ಹಾಕ್ಕೊಂಡು ಸ್ಟವನ್ನು ಆಲ್ರೆಡಿ ಆನ್ ಮಾಡಿದ್ದೀನಿ. ಈ ತುಪ್ಪ ಏನು ಮರಳುತ್ತಾ ಇದೆ, ಸೊ ಅದು ಕಂಪ್ಲೀಟಾಗಿ ಕರಗಬೇಕು. ಅದೊಂದು ಆಯಿಲ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಯಾರಿಗೆ ತುಪ್ಪ ಇಷ್ಟ ಇಲ್ಲ ಅವರು ಎಣ್ಣೆ ಕೂಡ ಹಾಕಿ ಮಾಡ್ಕೊಬೋದು. ಸನ್ಫ್ಲವರ್ ಎಣ್ಣೆ ಹಾಕ್ಕೊಳ್ಳಿ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಈಗ ನೋಡ್ತಾ ಇರ್ಬೋದು, ಎಣ್ಣೆ ಕರಗ್ತಾ ಬರ್ತಾ ಇದೆ. ತುಪ್ಪ ಚೆನ್ನಾಗಿ ಕರಗಿದೆ, ಎಣ್ಣೆಯ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ತುಪ್ಪ ಕೂಡ ಬಿಸಿ ಇದೆ. ಜಾಸ್ತಿ ತುಂಬ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಇವಾಗ ನಾವು ಪೌಡರ್ ಮಾಡಿಟ್ಕೊಂಡಿರುವಂತಹ ಕಡಲೆ ಮತ್ತು ಸಕ್ಕರೆ, ಏಲಕ್ಕಿ ಪೌಡರ್ ಏನಿದೆ ಅದನ್ನು ಇವಾಗ ಇದ್ರ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನಿ, ಸೊ ಅದೇ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಟ್ರೈ ಇಲ್ಲ, ಸೊ ನಮ್ಮ ಮನೆಯಲ್ಲಿ ಯಾವ ಪಾತ್ರೆ ಇದೆ ಆ ಪಾತ್ರೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕೊಬೋದು. ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾದಾಮ್ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೀಜ್ನಲ್ಲಿ ಇಡಬೇಕಾಗುತ್ತೆ. ಒಂದು 20 ಮಿನಿಟ್ಸ್ ಆದರೂ ಇಡಬೇಕು, ಏಕೆಂದರೆ ಇದು ಕಂಪ್ಲೀಟಾಗಿ ಕೂಲಾಗಿ ಸ್ವಲ್ಪ ಹಾರ್ಡ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಇದನ್ನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗಿದು 20 ಮಿನಿಟ್ಸ್ ಆಗಿದೆ. ನೆಕ್ಸ್ಟ್ ನಾನು ಇವಾಗ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹಾರ್ಡಾಗಿರುತ್ತೆ, ಸೊ ಕಟ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಬಟರ್ ಪೇಪರ್ ಇದ್ದರೆ ಸೊ ದಯವಿಟ್ಟು ಯೂಸ್ ಮಾಡಿ. ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಪೀಸಸ್ಗಳಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನಿಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪ್ ನೀವು ಕಟ್ ಮಾಡ್ಕೊಬೋದು.
ಟ್ರೈ ಅವೈಲಬಲ್ ಇಲ್ಲ, ಆ ಕಾರಣಕ್ಕೋಸ್ಕರ ನಾನು ಈ ರೀತಿಯ ಒಂದು ಟ್ರೈಗೆ ನಾನು ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಹೋಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಹಾಲ್ಕೋವನ್ನ ಟೇಸ್ಟ್ ಹೇಗಿದೆ ಅಂತ ನೋಡಿ. ಸೇಮ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಈ ಒಂದು ವಿಡಿಯೋಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.